Hello my dear students. In this video we are going to see how we calculate funds from business operations under the subject management accounting. I am Amit Mashimade, working as assistant professor of management at Government First Grade College Jevargi, affiliated to Gulbarga University Kalburgi, and this funds flow statement is helpful for both UG and PG students. It may be BBM, BCom or MCom students. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಫಂಡ್ಸ್ ಫ್ರಮ್ ಆಪರೇಷನ್ಸ್ ವಿಚ್ ಇಸ್ ಕ್ಯಾರಿಂಗ್ 5 ಮಾರ್ಕ್ಸ್. ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಗಳನ್ನು ನಾನು ತಂದಿದ್ದೀನಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಲೆಟ್ ಅಸ್ ಸಿ one by one how this problem goes. Read it carefully. Following is the extract from the balance sheets of a company during the years 31st 3 2003 and 2004. You are required to calculate funds from operations. One by one ನೀವು ಪ್ರಾಬ್ಲಮ್ ನೋಡಿದ್ರೆ, profit and loss appropriation account for the year 31st 3 2003 is 45,000 and for the 2004 year it is 60,000. ಎರಡು ಬ್ಯಾಲೆನ್ಸ್ ಶೀಟ್ ಗಳು ಕೊಟ್ಟಿದ್ದಾರೆ, ಇಲ್ಲಿ ಕಂಪ್ಯಾರಿಸನ್ ಮಾಡೋಣ. General reserve he has given 30,000, 37,500, goodwill 15,000, 7,500, preliminary expenses here it is 9,000 and 6,000. Then provision for depreciation is given 15,000 then 18,000. ಈ ಕೆಲವು ಮಾಹಿತಿಗಳನ್ನು ಇಟ್ಕೊಂಡು ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಪ್ಪ ಅಂತಂದ್ರೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ದಿಸ್ ಪ್ರಾಬ್ಲಮ್ ಇಸ್ ಫಾರ್ 5 ಮಾರ್ಕ್ಸ್ ವಿಚ್ ಇಸ್ ಕಮಿಂಗ್ ಅಂಡರ್ ದಿ ಗುಲ್ಬರ್ಗಾ ಯೂನಿವರ್ಸಿಟಿ ಕಲಬುರ್ಗಿ. ನಾವು ವಿಲ್ ಸಿ ದ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್. ನಾನು ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯಾವ ತರ ಫಾರ್ಮ್ಯಾಟ್ ಅನ್ನು ಇರುತ್ತೆ ಅಂತ ಹೇಳಿದ್ದೆ. Funds from business operations. See, particulars, then one is inner column and the another is outer column ಹಾಕೊಳ್ಬೇಕು. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ P&L appropriation account of the current year ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ನಾವು ಮೇಲ್ಗಡೆ ತಗೋಬೇಕು. ಆ ಅಮೌಂಟ್ ಬಂದ್ಬಿಟ್ಟು 60,000 which is given in the problem. Then to that what you have to do is you have to add items charged to above accounts but do not decrease the funds. How ಯಾವ amount ಅಂತ ನಾವು ನೋಡೋಣ. One is given in the problem, that is provision for depreciation. ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಎರಡು ಬ್ಯಾಲೆನ್ಸ್ ಶೀಟ್ ಕಂಪೇರ್ ಮಾಡಿ ಡಿಫರೆನ್ಸ್ ಅಮೌಂಟ್ ಅನ್ನು ಮಾತ್ರ ತಗೋತಾ ಇದ್ದೀವಿ. ಅದಕ್ಕೆ ಅದು ಎಷ್ಟಾಗಿದೆ 3,000. ದೆನ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಜನರಲ್ ರಿಸರ್ವ್ ಗೆ, ದಟ್ ಈಸ್ 7,500. ಗುಡ್ ವಿಲ್ ರಿಟರ್ನ್ ಆಫ್ 7,500. preliminary expenses return of the difference amount is 3,000. ಟೋಟಲ್ ಮಾಡಿದ್ರೆ ನಿಮಗೆ ಬರೋದು 21,000 ಪ್ಲಸ್ ಮೇಲಿನ 60,000 ಮಾಡಿದ್ರೆ 81,000 ಬರುತ್ತೆ. ದೆನ್ ಅದರಲ್ಲಿ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಓಪನಿಂಗ್ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಬ್ಯಾಲೆನ್ಸ್ ಅನ್ನು ನಾವು ಡಿಡಕ್ಟ್ ಮಾಡ್ತೀವಿ ಆಸ್ ಪರ್ ದಿ ಪ್ರೋಫಾರ್ಮಾ. 45,000 ಇದೆ ಪ್ರಾಬ್ಲಮ್ ಅಲ್ಲಿ. ಇದನ್ನು ನಾವು ಡಿಡಕ್ಟ್ ಮಾಡಿದ್ರೆ ನಮ್ಗೆ ಬರ್ತಕ್ಕಂಥ ಅಮೌಂಟ್ 36,000. ದಟ್ ಈಸ್ ಫಂಡ್ಸ್ ಫ್ರಮ್ ಬಿಸ್ನೆಸ್ ಆಪರೇಷನ್ಸ್. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಪ್ಪ ಅಂತಂದ್ರೆ ಫಂಡ್ಸ್ ಫ್ರಮ್ ಬಿಸ್ನೆಸ್ ಆಪರೇಷನ್ಸ್ ವಿಚ್ ಇಸ್ ಕ್ಯಾರಿಂಗ್ ಫಾರ್ 5 ಮಾರ್ಕ್ಸ್. ಪ್ರೋಫಾರ್ಮಾ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಒಂದು ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಒಂದು ಸ್ವಲ್ಪ ಟಿಪಿಕಲ್ ಇರೋ ಪ್ರಾಬ್ಲಮ್ ನೋಡೋಣ ನಾವು. ಸಿ, following are the extracts from the balance sheets. P&L account for the year 31st 12 2002, that is opening balance 75,000 ಕೊಟ್ಟಿದ್ದಾರೆ. Then P&L account for the year 31st 12 2003, that is given 1,40,000 closing balance. Additional information ಕೊಡ್ತಾ ಇದ್ದಾರೆ ಇಲ್ಲಿ. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಏನಿದೆ ಅಂದ್ರೆ ಇಂಟರಿಮ್ ಡಿವಿಡೆಂಡ್ ಪೇಡ್ ರೂಪೀಸ್ 8,000. ಡಿವಿಡೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಲಾಭಾಂಶ ಏನಂತೀವಿ. ಇಲ್ಲಿ ಇಂಟರಿಮ್ ಡಿವಿಡೆಂಟ್ ಅಂದ್ರೆ ಮಧ್ಯಂತರ ಲಾಭಾಂಶವನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಅಮೌಂಟ್ 8,000. ಅಮೌಂಟ್ ಟ್ರಾನ್ಸ್ಫರ್ ಟು ಡಿವಿಡೆಂಟ್ ಈಕ್ವಲೈಸೇಷನ್ ಫಂಡ್ ಇಸ್ ರೂಪೀಸ್ 10,000.
depreciation charged on the assets is given 9,000, preliminary expenses return of 2,000, a plant having book value rupees 50,000 was sold for rupees 60,000. ಇಲ್ಲಿ ಇಂಪಾರ್ಟೆಂಟ್ ಇದೆ, ದ ಪ್ಲಾಂಟ್ ವಾಸ್ ಬುಕ್ ವ್ಯಾಲ್ಯೂ ಎಷ್ಟಿತ್ತು 50,000 ಇತ್ತು, ಆದ್ರೆ ನೀವು ಎಷ್ಟಕ್ಕೆ ಮಾರಿದೀರಾ ಅದನ್ನು 60,000ಗೆ ಮಾರಿದೀರಾ. ದಟ್ ಮೀನ್ಸ್ ದ ಡಿಫರೆನ್ಸ್ ಅಮೌಂಟ್ ಇಸ್ 10,000. ಅದನ್ನು ನಾವು ಇನ್ಕಮ್ ಅಂತ ತಗೊಳ್ತೀವಿ, ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕರಿತೀವಿ. ಇಲ್ಲಿ ಎರಡು ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ಬಟ್ ನಾವೇನ್ ಮಾಡ್ತಾ ಇದ್ದೀವಿ, ಫಂಡ್ಸ್ ಫ್ರಮ್ ಆಪರೇಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಅಮೌಂಟ್ ಗಳನ್ನು ಇಟ್ಕೊಂಡೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊಲ್ಯೂಷನ್ ನೋಡೋಣ. ಸಿ P&L account as the opening closing balance ನಾನೇನ್ ಹೇಳಿದ್ದೆ, ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ಬೇಕು. ದಟ್ ಅಮೌಂಟ್ he has given 1,40,000. ಇದಕ್ಕೆ ಮತ್ತೆ ಸೇಮ್ ಆಡ್ ಏನ್ ಮಾಡಬೇಕು, ಐಟಮ್ಸ್ ಚಾರ್ಜ್ ಟು ಅಬವ್ ಅಕೌಂಟ್ಸ್ ಬಟ್ ಡು ನಾಟ್ ಡಿಕ್ರೀಸ್ ದ ಫಂಡ್ಸ್. ದೆನ್ he has given interim dividend paid ತಗೊಳ್ಬೇಕು 8,000. ಟ್ರಾನ್ಸ್ಫರ್ ಟು ಡಿವಿಡೆಂಡ್ ಇಕ್ವಿಲೈಸೇಷನ್ ಫಂಡ್ ಇದೆ, ಅದು 10,000 ತಗೊಳ್ಬೇಕು. ಡೆಪ್ರಿಸಿಯೇಷನ್ ಚಾರ್ಜ್ ಆನ್ ದ ಅಸೆಟ್ಸ್ ಇಸ್ 9,000. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಇಸ್ 2,000. ಇದನ್ನು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ, 29,000 ಬರುತ್ತೆ ಪ್ಲಸ್ 1,40,000. ಸೊ 1,69,000 ಆಗುತ್ತೆ. ಇದರಲ್ಲಿ ಏನ್ ಲೆಸ್ ಮಾಡಬೇಕು, ಇದರಲ್ಲಿ ಆಕ್ಚುಲಿ ನಾವು ಇನ್ನೂ ಒಂದು ಐಟಮ್ ಇಲ್ಲಿ ಬರುತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ, ಅದು ಪ್ರಾಬ್ಲಮ್ ಅಲ್ಲಿ ಯಾವುದು ಕೊಟ್ಟಿರಲ್ಲ. ಸೊ ಆ ಒಂದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನು ನಾವು ಡ್ಯಾಶ್ ಹಾಕಿದೀವಿ. ಬಟ್ ನಾನ್ ಆಪರೇಟಿಂಗ್ ಇನ್ಕಮ್ ಕೊಟ್ಟಿದ್ದಾನೆ, ಅಲ್ಲಿ ನೋಡಿರಿ ನೀವು, ದ ಪ್ಲಾಂಟ್ ವಾಸ್ ಬುಕ್ ವ್ಯಾಲ್ಯೂ ವಾಸ್ 50,000 ಬಟ್ ಯು ಹ್ಯಾವ್ ಸೋಲ್ಡ್ ಇಟ್ ಫಾರ್ ದಿ 50,000. ಅಂದ್ರೆ 10,000 ಏನಾಯ್ತು ನಮ್ಗೆ ನಾನ್ ಆಪರೇಟಿಂಗ್ ಇನ್ಕಮ್ ಆಯ್ತು ಡ್ಯೂರಿಂಗ್ ದ ಇಯರ್. ಆ ಅಮೌಂಟ್ ನಾವು ತಗೊಂಡ್ಬಿಟ್ಟು ಲೆಸ್ ಮಾಡಿದ್ರೆ 1,59,000 ಬರುತ್ತೆ. ಈಗ ಅಕಾರ್ಡಿಂಗ್ ಟು ದ ಪ್ರೊಫಾರ್ಮಾ ನಾವೇನ್ ಲೆಸ್ ಮಾಡ್ಬೇಕಿಲ್ಲಿ, P&L ಅಕೌಂಟ್ ಬ್ಯಾಲೆನ್ಸ್ ಆಸ್ ಆನ್ ದ ಓಪನಿಂಗ್ ಬ್ಯಾಲೆನ್ಸ್ ವಿಚ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್, ದಟ್ ಈಸ್ 75,000. ಇಟ್ ಕಮ್ಸ್ ಅರೌಂಡ್ 84,000. ದಿಸ್ ಈಸ್ ಯುವರ್ ಬ್ಯಾಲೆನ್ಸಿಂಗ್ ಫಿಗರ್. ಫಂಡ್ಸ್ ಫ್ರಮ್ ದಿ ಬಿಸ್ನೆಸ್ ಆಪರೇಷನ್ಸ್ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಲಾಸ್ಟಿಗೆ ಅಂದ್ರೆ ಫಂಡ್ಸ್ ಫ್ರಮ್ ಬಿಸ್ನೆಸ್ ಆಪರೇಷನ್ಸ್. ಲಾಸ್ಟ್ ಪ್ರಾಬ್ಲಮ್ ಕಿಂತ ಈ ಪ್ರಾಬ್ಲಮ್ ಸ್ವಲ್ಪ ಟಿಪಿಕಲ್ ಇತ್ತು, ಯಾಕಂದ್ರೆ ಇದರಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದ, ಎರಡು ಬ್ಯಾಲೆನ್ಸ್ ಶೀಟ್ ಗಳನ್ನು ಕೊಟ್ಟಿರಲಿಲ್ಲ. ಸೊ ಈ ತರ ಟಿಪಿಕಲ್ ಪ್ರಾಬ್ಲಮ್ಸ್ ಕೂಡ ಬರಬಹುದು ವಿಚ್ ಕ್ಯಾರೀಸ್ 5 marks. We would be telling you to calculate funds from business operations. So in the coming videos I would be telling you or dealing with the more typical problems wherein we would be calculating the another pro forma or format, that is schedule of changes in working capital. ಆ ನಂತರ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನು ಸಾಲ್ವ್ ಮಾಡೋಣ. ಸೊ ನೀವು ಈ ತರ ನಿಮ್ಗೆ ಅಪ್ಡೇಟ್ಸ್ ಗಳು ಸಿಗ್ತಾ ಇರಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ತಾವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು. ಥ್ಯಾಂಕ್ ಯು. Now we shall discuss 5 marks problems on schedule of changes in working capital. ಈ ವಿಡಿಯೋದಲ್ಲಿ ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕಂತ ನೋಡೋಣ 5 ಮಾರ್ಕ್ಸ್ಗೋಸ್ಕರ. In the last video we have already seen how to calculate the funds from business operations. In continuation with that I have come with schedule of changes in working capital calculation. So before going on to the calculation, as I have already discussed in my last video that schedule of changes in working capital are having certain rules. To prepare the schedule of changes in working capital we should be knowing certain rules, and there are mainly 4 rules, and one by one I am going to discuss those rules here before solving this problem. See, schedule of changes in working capital, if you want to prepare, we should be first of all knowing what do you mean by the current assets and current liability. I am sure all of you would be clear with current assets and current liability. For example, current assets, cash, bills receivable, then bank, cash at bank, sundry debtors, then current liabilities, creditors, bills payable, sometimes provision for bad and doubtful debts. These are coming under the current assets and current liability. Now schedule of changes in working capital calculation ಮಾಡೋದಕ್ಕಿಂತ ಮುಂಚೆ ನಮಗೆ ಕರೆಂಟ್ ಅಸೆಟ್ಸ್ ಅಂದ್ರೆ ಏನು, ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಅದೇ ತರ ಕೆಲವು ರೂಲ್ಸ್ ಬರ್ತವೆ schedule of changes in working capital. ಅವು ಯಾವ ರೂಲ್ಸ್ ಅಪ್ಪ?
4 rules are there. Whenever there is an increase in the current assets, then there would be the increase in the working capital. ಅಂದ್ರೆ ಎರಡು ಬ್ಯಾಲೆನ್ಸ್ ಶೀಟ್ ನೀವು ತಗೊಂಡ್ರೆ ಕಂಪ್ಯಾರಿಸನ್ ಮಾಡಿದ್ರೆ ಪ್ರೀವಿಯಸ್ ಇಯರ್ ಮತ್ತು ಕರೆಂಟ್ ಇಯರ್ ಅಮೌಂಟ್ ಅಲ್ಲಿ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿತ್ತು ಅಂತಂದ್ರೆ ಅಮೌಂಟ್ ಅಲ್ಲಿ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಅದೇ ತರ ಸೆಕೆಂಡ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಇಫ್ ದೇರ್ ಇಸ್ ಅ ಡಿಕ್ರೀಸ್ ಇನ್ ದ ಕರೆಂಟ್ ಅಸೆಟ್ಸ್ ದೆನ್ ದೇರ್ ವುಡ್ ಬಿ ಡಿಕ್ರೀಸ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್. ಅಂದ್ರೆ 2 ಇಯರ್ಸ್ ಬ್ಯಾಲೆನ್ಸ್ ಶೀಟ್ ಕಂಪೇರ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ಫಸ್ಟ್ ಇಯರ್ ಕಿಂತ ನೆಕ್ಸ್ಟ್ ಇಯರ್ ಗೆ ಕಡಿಮೆ ಆಯ್ತು ಅಂತಂದ್ರೆ ದೇರ್ ವುಡ್ ಬಿ ದ ಡಿಕ್ರೀಸ್ ಇನ್ ದ working capital. Then third rules relating to the current liabilities, this is important here. When there is a increase in the current liability, then there would be the decrease in the working capital. Let me repeat. When there is a increase in the current liability of 2 years, then there would be the decrease in the working capital. Then fourth rule says whenever there is a decrease in the current liabilities, then there would be the increase in the working capital. See, fourth rule says that whenever there is a decrease in the current liabilities, then there would be the increase in the working capital. ಈ 4 ರೂಲ್ಸ್ ಅನ್ನು ಇಟ್ಕೊಂಡು ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ನೋಡೋಣ. I have a problem for you. From the following balance sheets of XYZ Limited, you are required to prepare a schedule of changes in working capital. Balance sheet is given, 2 years balance sheet is given here. You have to compare it and you have to see. You can see capital is given 3,40,000, 3,40,000. ಏನು ಚೇಂಜಸ್ ಇಲ್ಲ. P&L account 9,000, 58,000. Then creditor is given 18,000, 10,000. This is required. Bills payable 47,000, 70,000. This also we require. ಅದೇ ರೀತಿ ಪ್ಲಾಂಟ್ ನೋಡಿದ್ರೆ 96,000 ಇಂದ 1,36,000 ಆಗಿದೆ. ಲ್ಯಾಂಡ್ 2 lakh no change. ಸ್ಟಾಕ್ 36,000 ಇಂದ 28,000. Again we require this. Then bank 16,000 to 36,000. Cash 66,000 to 78,000. We also require this. ಅಂದ್ರೆ ನಾವು ಇಲ್ಲಿ ಏನ್ ಐಡೆಂಟಿಫೈ ಮಾಡಬೇಕು ಫಸ್ಟ್ ಆಫ್ ಆಲ್ ಅಂತಂದ್ರೆ ವಾಟ್ ಆರ್ ದ ಕರೆಂಟ್ ಅಸೆಟ್ಸ್ ಅಂಡ್ ವಾಟ್ ಆರ್ ದ ಕರೆಂಟ್ ಲಯಬಿಲಿಟೀಸ್. ಓನ್ಲಿ ದೋಸ್ ಆರ್ ಟು ಬಿ ಟೇಕನ್ ವೆನ್ ಯು ಆರ್ ಪ್ರಿಪೇರಿಂಗ್ ದ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ದಿ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಿಪೇರ್ ಮಾಡಬೇಕಂದ್ರೆ ನಾವು ಪ್ರಾಬ್ಲಮಿನಲ್ಲಿ ಯಾವುದು ಕರೆಂಟ್ ಅಸೆಟ್ಸ್ ಇದೆ, ಯಾವುದು ಕರೆಂಟ್ ಲಯಬಿಲಿಟಿ ಇದೆ ಅದು ಮಾತ್ರ ನಾವು ಕ್ಯಾಲ್ಕುಲೇಷನ್ಗೆ ತಗೊಳ್ತೀವಿ. ಸೊಲ್ಯೂಷನ್ ಬಂದ್ಬಿಟ್ಟು if you see the solution here, first of all you have to take the pro forma statement showing schedule of changes in working capital. See, particulars is given 31st/12/2007, 31st/12/2008. 2 years are given. Balance sheet is given. Then increase in working capital, decrease in working capital ಅಂತ ಎರಡು ಕಾಲಮ್ ಇವೆ ಇಲ್ಲಿ. ಫಸ್ಟ್ ನಾವು ಕರೆಂಟ್ ಅಸೆಟ್ಸ್ ನೋಡಬೇಕಾದ್ರೆ ಪ್ರಾಬ್ಲಮ್ ಅಲ್ಲಿ ಸ್ಟಾಕ್ ಕೊಟ್ಟಿದ್ದಾನೆ 36,000, 28,000. ಏನಾಗಿದೆ ಇಲ್ಲಿ? ದೇರ್ ಈಸ್ ಅ ಡಿಕ್ರೀಸ್ ಇನ್ ದ ಕರೆಂಟ್ ಅಸೆಟ್ಸ್. ಯಾವಾಗ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಯ್ತು ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ನಾವು 8,000 ಯಾವ ಕಾಲಮ್ ಅಲ್ಲಿ ತಗೊಂಡಿವಿ? ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮ್ ಅಲ್ಲಿ ತಗೊಂಡಿದ್ದೀವಿ. ಅದೇ ರೀತಿ ಬ್ಯಾಂಕ್ ನೋಡಿ 16,000 ಇಂದ 36,000 ಆಗಿದೆ. ಅಂದ್ರೆ ಏನಾಯ್ತು? ಇನ್ಕ್ರೀಸ್ ಆಯ್ತು. ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಯ್ತು ಅಂದ್ರೆ ಸೆಕೆಂಡ್ ರೂಲ್ ಫಸ್ಟ್ ರೂಲ್ ಏನ್ ಹೇಳುತ್ತೆ? ದಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್, ದೇರ್ ಹ್ಯಾಸ್ ಟು ಬಿ ಇನ್ಕ್ರೀಸ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್ ಆಲ್ಸೋ. ಸೊ ದೇರ್ ಇಸ್ ಅ 20,000 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮ್ ಅಲ್ಲಿ ತಗೊಂಡಿದ್ದೀವಿ. ಅದೇ ರೀತಿ ಕ್ಯಾಶ್ 66,000 ಇತ್ತು, 78,000 ಆಯ್ತು. ಅಗೇನ್ ಇನ್ಕ್ರೀಸ್ ಆಯ್ತು, ಅಗೇನ್ ಇನ್ಕ್ರೀಸ್ ಕಾಲಮ್ ಅಲ್ಲೇ ತಗೊಂಡಿದ್ದೀವಿ 12,000. Similarly, we have to go for the current liabilities now. We have to identify the current liabilities. Creditors ಕೊಟ್ಟಿದ್ದಾನೆ 18,000 ಇಂದ 10,000 ಆಯ್ತು. ಅಂದ್ರೆ ಕರೆಂಟ್ ಲಯಬಿಲಿಟಿ ಏನಾಯ್ತು? ಕಡಿಮೆ ಆಯ್ತು. ಕರೆಂಟ್ ಲಯಬಿಲಿಟಿ ಕಡಿಮೆ ಆಯ್ತು ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ? ರೂಲ್ ಪ್ರಕಾರ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ತಗೊಂಡಿದ್ದೀವಿ. Then bills payable 47,000 ಇಂದ 70,000 ಅಂದ್ರೆ ಏನಾಯ್ತು? There is a increase in the current liability.
ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಯಿತು ಅಂತಂದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಅದಕ್ಕೆ ನಾವು ಅಮೌಂಟ್ ಯಾವ ಕಾಲಮಲ್ಲಿ ತೊಗೊಂಡಿವಿ, ಡಿಕ್ರೀಸ್ ಕಾಲಮಲ್ಲಿ ತೊಗೊಂಡಿವಿ 23,000. ಇವಾಗ ನಾವು ಟೋಟಲ್ ಮಾಡ್ತೀವಿ, ಯಾವ್ದು ಕಡೆ ಜಾಸ್ತಿ ಟೋಟಲ್ ಇದೆ ಅದು ಕೊನೆ ಟೋಟಲ್ ಅಲ್ಲಿ ಇಡ್ತೀವಿ, ದಟ್ ಇಸ್ ಟೋಟಲ್ ಅಮೌಂಟ್. ದೆನ್ ದ ಡಿಫರೆನ್ಸ್ ಅಮೌಂಟ್ ವಿ ಹ್ಯಾವ್ ಟು ಸಿ. ಇಫ್ ಯು ಟೋಟಲ್ ದಿಸ್ 31,000 ಬರುತ್ತೆ, ದೆನ್ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ, 9,000. ದಿಸ್ 9,000 ಈಸ್ ಯುವರ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇದೇ ನಮ್ಮ ಬ್ಯಾಲೆನ್ಸಿಂಗ್ ಫಿಗರ್. ಇಲ್ಲಿವರೆಗೆ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ in this problem you can see that what we have found is that there is a increase in working capital. ನಾವು ಈ 40,000 minus 31,000 ಮಾಡಿದಗೋಸ್ಕರ ನಮಗೆ ಏನು ಬಂತು, 9,000 decrease amount ಬಂತು. That is 9,000 is a difference amount and we call it as a balancing figure, that is increase in the working capital. ಹಾಗಾದ್ರೆ ಬರೀ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತಾ, ಕೆಲವೊಂದ್ಸಲ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಬರಬಹುದು. ಆ ತರ ಟಿಪಿಕಲ್ ಪ್ರಾಬ್ಲಮ್ ಬಂದ್ರೆ ಹೇಗೆ ಸಾಲ್ವ್ ಮಾಡ್ಬೇಕಂತ ನಾವು ನೋಡೋಣ ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸಿ ಇನ್ ದಿಸ್ ಪ್ರಾಬ್ಲಮ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ, balance sheet of ABC Limited is given. Again, you are required to prepare a schedule of changes in the working capital as on 31/12/2006 and 2007. So ಇಲ್ಲಿ ಕೂಡ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಇದೆ 2,78,000, 2,90,000. ಶೇರ್ ಪ್ರೀಮಿಯಂ is given, creditors is given, debentures, provision for DD ಅಂತಂದ್ರೆ doubtful debts, provision for doubtful debts, and P&L account is given. And if you go for asset side, there is a cash, sundry debtors, stock, land, goodwill. ನಾವೇನ್ ಮಾಡಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ಅಂತಂದ್ರೆ, ಯು ಹ್ಯಾವ್ ಟು ಐಡೆಂಟಿಫೈ ದ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟಿ. ಇಲ್ಲಿ ಕರೆಂಟ್ ಅಸೆಟ್ಸ್ ಬಂದ್ಬಿಟ್ಟು ಕ್ಯಾಶ್ ಇದೆ, ಸನ್ರಿ ಡೆಟರ್ಸ್ ಇದೆ ಮತ್ತು ಸ್ಟಾಕ್ ಇದೆ. ದೆನ್ ಕರೆಂಟ್ ಲಯಬಿಲಿಟೀಸ್ ವಿಯರ್ ಕ್ರೆಡಿಟರ್ಸ್ ಇದೆ ಮತ್ತು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಸ್ ಟೇಕನ್ ಆಸ್ ದಿ ಕರೆಂಟ್ ಲಯಬಿಲಿಟಿ. Let us solve the problem. See, again the same pro forma I have put here. Stock ಬಂದ್ಬಿಟ್ಟು 1,96,800 ಇತ್ತು, 1,70,800 ಆಯ್ತು. ಅಂದ್ರೆ ಏನಾಯ್ತು, there is a decrease in the current assets. Current assets decrease ಆದ್ರೆ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಡಿಕ್ರೀಸ್ ಕಾಲಮ್ ಅಲ್ಲಿ 26,000 ಡಿಫರೆನ್ಸ್ ಅಮೌಂಟ್ ಐ ಹ್ಯಾವ್ ಟೇಕನ್. Then sundry debtors 59,600 ಇಂದ 70,800 ಆಯ್ತು. ಏನಾಯ್ತು, ಇನ್ಕ್ರೀಸ್ ಆಯ್ತು. ಅದಕ್ಕೆ ನಾವು ಇನ್ಕ್ರೀಸ್ ಕಾಲಮ್ ಅಲ್ಲಿ ತಗೊಂಡಿದ್ದೀವಿ. Then cash, it is 36,000 to 31,200. Again there is a decrease. ಕರೆಂಟ್ ಅಸೆಟ್ ಡಿಕ್ರೀಸ್ ಆಯ್ತು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ 4,800. Then current liabilities, creditors what 40,000, then it has increased to 47,360. Again the rule here, if you see that if there is an increase in the current liability, then there is a decrease in the working capital. That's why we have taken that in the decrease column. Then provision for doubtful debts 2,800 in the 3,200. Again increase ಆಯ್ತು. ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಏನಾಯ್ತು, ಡಿಕ್ರೀಸ್ ಆಯ್ತು. ಇವಾಗ ಯಾವ ಸೈಡ್ ಟೋಟಲ್ ಜಾಸ್ತಿ ಇದೆ ಅಂತಂದ್ರೆ ದ ಡಿಕ್ರೀಸ್ ಕಾಲಮ್ ಟೋಟಲ್ ಇಸ್ more here. So this amount has to be deducted in 38,560 ಅನ್ನೋದು 11,200 ಅಲ್ಲಿ ನಾವು ಡಿಡಕ್ಟ್ ಮಾಡಿದ್ರೆ ನಮ್ಗೆ ಬರೋದು ಏನಪ್ಪಾ ಅಂತಂದ್ರೆ 27,360. that is the balancing figure here. So that is known as decrease in working capital. So ಈ ಪ್ರಾಬ್ಲಮ್ ಅಲ್ಲಿ ನಾವೇನ್ ನೋಡಿದೀವಿ, that there is a decrease in the working capital also. So now first of all schedule of changes in working capital ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ 4 ರೂಲ್ಸ್ ಗೊತ್ತಿರಲೇಬೇಕು. ಫಸ್ಟ್ ರೂಲ್, as I have already told, if there is a increase in the current assets, increase in the working capital. If there is a decrease in the current assets, decrease in the working capital. If there is an increase in the current liability, there is a decrease in the working capital. If at all there is a decrease in the current liability, there is an increase in the working capital. So ಈ 4 ರೂಲ್ಸ್ ಅನ್ನು ನಾವು ಇಟ್ಕೊಂಡ್ಬಿಟ್ಟು schedule of changes in the working capital. So in the next video or in the coming videos we would be seeing how to calculate the funds from operations, schedule of changes in working capital, and the statement showing the funds flow, sources and applications.
that carries 15 marks. So funds from operations ಅಷ್ಟೇ ಹೇಳಿದ ಅಥವಾ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಷ್ಟೇ ಕೇಳಿದ ಅಂತಂದ್ರೆ 5 ಮಾರ್ಕ್ಸ್ ಗೆ ಬರುತ್ತೆ. ಸ್ಟೇಟ್ಮೆಂಟ್ ಶೋಯಿಂಗ್ ದ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ಸ್ ಅಂತ ಕೇಳಿದ್ರೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ 15 ಮಾರ್ಕ್ಸ್ ಗೆ ಬರುತ್ತೆ. ಥ್ಯಾಂಕ್ ಯು.